ದರ್ಶನವನ್ನಿದ್ದಾರೆ. ಸುಪ್ರೀಮೋ ಭಗವಾನ್ ಬ್ರಹ್ಮ ಪ್ರಜಾನಾಂ ಪ್ರಭುರೀಶ್ವರ. ದೇವತೆಗಳನ್ನೆಲ್ಲ ಕರ್ಕೊಂಡು ಈ ಭಗೀರಥನ ತಪಸ್ಸನ್ನು ಮಾಡ್ತಾ ಇರುವಂತಹ ಭಗೀರಥನ ಸಂಧಾನಕ್ಕೆ ಬಂದಿದ್ದಾರೆ. ಭಗೀರಥ, ನೀನು ನಡೆಸ್ತಾ ಇರತಕ್ಕಂಥ ಕಠೋರವ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ನಿಮ್ಗೇನು ಬೇಕು ಹೇಳು. ಭಗೀರಥ ಅಂದ, ಯದಮೇ ಭಗವಾನ್ ಪ್ರೀತಃ ಯದ್ಯಷ್ಟು ತಪಸಂಫಲಂ ಸಗರಸ್ಯ ಆತ್ಮಜಾ ಸರ್ವೇ ಭಕ್ತ ಸಲಿಲಮಾಪ್ನುಯುಃ. ನನ್ನ ಈ ತಪಸ್ಸಿನಿಂದ ನೀನು ಸಂತುಷ್ಟನಾದದ್ದು ಹೌದು ಅಂತಂದ್ರೆ ಉದ್ದೇಶವೇ ಹೀಗಿದೆ. ನನ್ನ ಪೂರ್ವಿಕರು ಅದೆಷ್ಟೋ ಕಾಲದಿಂದ ಸದ್ಗತಿಯನ್ನು ಪಡೆಯದೆ, ಜಲದರ್ಪಣವನ್ನು ಪಡೆಯದೆ ಭಸ್ಮೀಭೂತರಾಗಿ ಇದ್ದಾರೆ. ನನ್ನ ಮೂಲಕ ಅವರಿಗೆ ತಿಲದರ್ಪಣ ಜಲದರ್ಪಣ ದೊರಕುವಂತಾಗಲಿ. ಅದಕ್ಕೋಸ್ಕರ ಗಂಗಾಯಾಃ ಸಲಿಲಕ್ಲಿನ್ನೇ ಭಸ್ಮನ್ಯೇಷಾಂ ಮಹಾತ್ಮನಾಂ ಸ್ವರ್ಗಂ ಗಚ್ಚೈವ ಅತ್ಯಂತಂ ಸರ್ವೇ ಪ್ರಪಿತಾಮಹ. ಅವರಿಗೆ ಸ್ವರ್ಗತಿ ಆಗಬೇಕು ಇದ್ರೆ ಗಂಗಾ ಮಾತೆ ಆ ಪ್ರವಾಹ ಅವರ ಮೇಲೆ ಹರಿಯಬೇಕು. ಆ ಮೂಲಕ ಅವರೆಲ್ಲರೂ ಕೂಡ ನನ್ನ ಪೂರ್ವಿಕರು ಅವರೆಲ್ಲರೂ ಕೂಡ ಸದ್ಗತಿಯನ್ನು ಪಡೆಯಬೇಕು ಅಂತ ಅನುಗ್ರಹವನ್ನು ಮಾಡು. ದೇವಯಾಜೇ ಸಂಪತ್ತಿ ನಾವೀದೇ ಕುಲಂಜನ. ಜೊತೆಗೆ ನನಗೆ ಸಂತತಿ ಇಲ್ಲ, ನನಗೆ ಸಂತತಿಯನ್ನು ದಯಪಾಲಿಸು, ನಮ್ಮ ಪೂರ್ವಿಕರ ಸದ್ಗತಿಗೆ ಅನುಕೂಲ ಮಾಡಿಕೊಡು. ಬ್ರಹ್ಮದೇವರಂದ್ರು, ಮನೋರಥೋ ಮಹಾನೇಶಃ ಭಗೀರಥ ಮಹಾರಥ ಏಕಂ ಭವತ ಭದ್ರಂತೆ ಇಕ್ಷ್ವಾಕುಲವರ್ಧನ. ಭಗೀರಥ, ನಿನ್ನ ಈ ಆಸೆ ಬೇಗ ಈಡೇರತ್ತೆ, ಹಾಗೆ ಆಗಲಿ. ಹಿಮವಂತನ ಹಿರಿಯ ಮಗಳಾಗಿರತಕ್ಕಂತಹ ಗಂಗಾ ಆಕೆ ಸ್ವರ್ಗಲೋಕದಲ್ಲಿದ್ದಾಳೆ. ಅಲ್ಲಿಂದ ಕೆಳಗೆ ಭೂಮಿಗೆ ಧುಮುಕುವಾಗ ಗಂಗಾಯಾಃ ಪತನಂ ರಾಜನ್ ಪೃಥಿವೀ ನ ಸಹಿಷ್ಯತೆ ತಾಂ ವೈ ಧಾರಯಂ ರಾಜನ್ ನಾಣ್ಯಂ ಪಶ್ಯಾಮಿ ಸೂರ್ಯನಃ. ಸ್ವರ್ಗಲೋಕದಿಂದ ಗಂಗೆ ಭೂಮಿಗೆ ಧುಮುಕಿಗಳು ಅಂತಂದ್ರೆ ಭೂಮಿ ಆ ಭಾರವನ್ನು ಆ ವೇಗವನ್ನು ತಡೆಯಲಾರದು. ಆ ವೇಗವನ್ನು ತಡೆಯುವ ಸಾಮರ್ಥ್ಯ ಇರೋದು ಒಬ್ಬನಿಗೆ ತಾಂ ವೈ ಧಾರಯಂ ರಾಜನ್ ನಾಣ್ಯಂ ಪಶ್ಯಾಮಿ ಸೂರ್ಯನಃ. ರುದ್ರದೇವರು ಆಗ ಆ ವೇಗವನ್ನು ತಡೆದು ನಿಲ್ಲಿಸಬಲ್ಲರು, ಬೇರೆ ದಾರಿಯೇ ಇಲ್ಲ. ತಮೇವ ಮುಕ್ತ್ವಾ ರಾಜಾನಂ ಗಂಗಾ ಅಂತ ಭಾಷೆಯೋಗತ್ತದೆ. ಜಗಾಮ ಪ್ರತಿವಂತೆ ವೈ ಸರ್ವೈ ಸಹ ಮರುಕಣೆ. ಬ್ರಹ್ಮದೇವರು ಈ ರೀತಿಯಾಗಿ ಭಗೀರಥ ಮಹಾರಾಜನಿಗೆ ಅನುಗ್ರಹವನ್ನಿತ್ತು ಗಂಗೆಗೂ ಉಪದೇಶಿಸಿ ಹೊರಟರು. ಗಂಗೆಯ ವೇಗವನ್ನು ಭೂಮಿ ಸಹಿಸಲಾರದು, ತಡೆಯುವ ಸಾಮರ್ಥ್ಯ ಮಹಾರುದ್ರದೇವರೊಬ್ಬರು. ಹಾಗಾಗಿ ಇವಾಗ ಮತ್ತೆ ಪುನಃ ಮಹಾರುದ್ರದೇವರೊಬ್ಬರು ತಪಸ್ಸು ಮಾಡಬೇಕು. ದೇವದೇವೇಗದೇ ತಸ್ಮಿನ್ ಸೋಮುಷ್ಠಾಕರ ಪೀಡಿತಾಂ ಕೃತ್ವಾ ವಸುಮತೀ ಬ್ರಾಹ್ಮ ವತ್ಸರಂ ಸಮಪಾಸತ. ಕಾಲಿನ ಹೆಬ್ಬೆರಳಿನ ತುದಿಯಲ್ಲಿ ನಿಂತುಕೊಂಡು ತಪಸ್ಸನ್ನು ಮಾಡಿದಂತೆ. ಒಂದು ವರ್ಷ ಕಾಲ ರುದ್ರದೇವರು ಸಂತುಷ್ಟರಾದರು. ಪ್ರೀತಸ್ತೇಹಂ ಕರಿಶ್ರೇಷ್ಠ ಕರಿಷ್ಯಾಮಿ ತವ ಪ್ರಿಯಂ ಶಿರಸಾ ಧಾರಯಿಷ್ಯಾಮಿ ಶೈಲ ರಾಜಸುತಾಮಹಂ. ಆಗಲಿ ನಿನ್ನ ಮೇಲೆ